Matthew 23:26. 23 ಮತ್ತಾಯ 26ನೇ ವಚನ. First, clean the inside. ಮೊದಲು ಒಳಭಾಗವನ್ನು ಶುಚಿ ಮಾಡು. That is the most important lesson you'll ever learn. ನೀವು ಇದನ್ನ ಕಲ್ತ್ಕೊಳ್ಳೋದು ಬಹಳ ಮುಖ್ಯವಾದದ್ದು, ಪ್ರಮುಖವಾದದ್ದು. I told you I was such a defeated Christian 40 years ago. 40 ವರ್ಷದ ಮೊದಲು ನಾನು ಎಂತ ಸೋತ ಕ್ರೈಸ್ತನಾಗಿದ್ದೆ ಅಂತ ಹೇಳ್ದೆ. I was born again and I was preaching. ನಾನು ಪರಿವರ್ತನೆ ಹೊಂದಿ ನಾನು ಪ್ರಸಂಗ ಮಾಡ್ತಾ ಇದ್ರೂ. This is before we started the CFC church in Bangalore. CFC ಸಭೆ ಪ್ರಾರಂಭಿಸೋದಕ್ಕೆ ಮೊದಲು ಇದು. That I got so fed up. I said, Lord, please do one thing for me. ನಾನು ಕರ್ತನಿಗೆ ಹೀಗೆ ಹೇಳಿದೆ, ಕರ್ತನೇ ನನಗೆ ಇದು ಒಂದು ಮಾಡು ನನಗೆ ಅಂತ. I want my outside to be same as inside. ನನ್ನ ಹೊರಗಿನದು ಹೇಗಿದೆಯೋ ಹಾಗೆ ಹೊರಗಿನದಾಗೆ ಒಳಗೆ ಕೂಡ ಇರಬೇಕು ಅಂತ. The way I speak at home must be the way I speak outside also. ನಾನು ಮನೆಯಲ್ಲಿ ಹೇಗೆ ಮಾತಾಡ್ತೀನೋ ಹಾಗೆ ನಾನು ಹೊರಗಡೆ ಮಾತಾಡುವಂತನಾಗಿರಬೇಕು. I must be in a good mood in the morning, in the night, in the middle of the night also. ನಾನು ಬೆಳಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಮಧ್ಯರಾತ್ರಿಯಲ್ಲಾಗಲಿ ನಾನು ಒಳ್ಳೆಯ ಮನಸ್ಸಿನಲ್ಲಿರಬೇಕು. If the inside is right, that will happen. ನಮ್ಮ ಒಳಗಿನ ಭಾಗ ಶುದ್ಧವಾಗಿದ್ರೆ ಇದಾಗುತ್ತೆ. If you are not worried about the inside, you will just try to appear nice before other people. ನೀವು ಒಳಗಿನದ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಅಂದರೆ ನೀವು ಹೊರಗಿನ ಜೀವಿತ ಮಾತ್ರ ತೋರಿಸ್ತಾ ಇರ್ತೀರಿ. I had that problem even when I was preaching. ನಾನು ಒಂದು ಪ್ರಸಂಗ ಮಾಡುವಾಗ ಕೂಡ ಈ ತೊಂದರೆ ನನಗಿತ್ತು. I started preaching 50 years ago. 50 ವರ್ಷದ ಮೊದಲು ನಾನು ಪ್ರಸಂಗ ಮಾಡ್ಲಿಕ್ಕೆ ಪ್ರಾರಂಭಿಸಿದೆ. Almost for the first 10 years I was just preaching to impress people. ಮೊದಲ 10 ವರ್ಷ ನಾನು ಬೇರೆಯವ್ರನ್ನ ಮೆಚ್ಚಿಸಲಿಕ್ಕಾಗಿ ಪ್ರಸಂಗ ಮಾಡ್ತಾ ಇದ್ದೆ. I wanted people to think I'm a good preacher. ನಾನು ಬೇರೆಯವರೆಲ್ಲ ನನ್ನನ್ನು ಒಳ್ಳೆ ಪ್ರಸಂಗಿ ಅನ್ಕೊಳ್ಬೇಕು ಅಂತ ಪ್ರಸಂಗ ಮಾಡ್ತಾ ಇದ್ದೆ. I have zero interest in that now. ಈಗ ನನಗೆ ಅದರಲ್ಲಿ 0 ಆಸಕ್ತಿ ಇದೆ. God does not tell us to preach to impress people that you're a good preacher. ದೇವರು ನಾವು ಬೇರೆಯವ್ರನ್ನ ಮೆಚ್ಚಿಸಕ್ಕಾಗಿ ಪ್ರಸಂಗಿಸಬೇಕು ಅಂತ ಕರೆದಿಲ್ಲ ನಮ್ಮನ್ನ. But I feel that it's possible that some people who preach in CFC churches are like that. ನನಗೆ ಅದು ಸಾಧ್ಯತೆ ಕಾಣಿಸುತ್ತೆ. CFC ಸಭೆಯಲ್ಲಿ ಕೆಲವರು ಪ್ರಸಂಗ ಮಾಡೋದು ಪರರನ್ನ ಮೆಚ್ಚಕ್ಕಾಗಿರಬಹುದು ಅಂತ. Impress their church that I gave a good sermon today. ಆ ಒಂದು ಸಭೆಯನ್ನ ಮೆಚ್ಚಿಸಲಿಕ್ಕೆ ನಾನು ಒಳ್ಳೆ ಪ್ರಸಂಗ ಮಾಡಿದೆ, ಬೋಧನೆ ಮಾಡಿದೆ ಅಂತ ಹೇಳ್ಕೊಳ್ಳಿಕ್ಕೆ. The Lord asked me about 40 years ago, do you want to impress people or you want to help them? 40 ವರ್ಷದ ಮೊದಲು ದೇವರು ನನ್ನಲ್ಲಿ ಕೇಳಿದ್ರು, ನೀನು ಅವ್ರನ್ನ ಮೆಚ್ಚಕ್ಕೆ ಬಯಸ್ತೀಯಾ ಅಥವಾ ಸಹಾಯ ಮಾಡ್ಲಿಕ್ಕೆ ಬಯಸ್ತೀಯಾ? Lord, I want to help them. ಕರ್ತನೇ, ನಾನು ಅವರಿಗೆ ಸಹಾಯ ಮಾಡಬೇಕು. And the Lord said, stop trying to impress them. ಆಗಿದ್ರೆ ನೀನು ಅವ್ರನ್ನ ಮೆಚ್ಚಿಸೋದನ್ನ ನಿಲ್ಲಿಸ್ಬಿಡು ಅಂತ. I said, okay. ಆಯ್ತು ಸ್ವಾಮಿ. From now on I'm not at all interested what people think about my sermons. ಇವತ್ತಿನಿಂದ ಜನರು ನನ್ನ ಪ್ರಸಂಗದ ಬಗ್ಗೆ ಏನು ಅನ್ಕೊಂತಾರೋ ಅದರ ಬಗ್ಗೆ ನನಗೆ ಆಸಕ್ತಿ ಇಲ್ಲ. I want to speak to help them to clean their inside. ನಾನು ಅವ್ರ ಹತ್ರ ಯಾಕೆ ಮಾತಾಡ್ತೀನಿ ಅಂದರೆ ಅವರು ತಮ್ಮ ಒಳ ಜೀವಿತವನ್ನು ಶುದ್ಧಪಡಿಸಲಿ ಅಂತ ಅಷ್ಟೇ. And I don't mind preaching the same sermon 10 times to the same people. ಆ ಒಂದು ಅದೇ ಜನರಿಗೆ 10 ಸಲ ಅದೇ ಪ್ರಸಂಗವನ್ನು ಮಾಡಲಿಕ್ಕೂ ನಾನು ಯೋಚನೆ ಮಾಡೋದಿಲ್ಲ. Let them think Brother Zach doesn't have anything else to preach. He's preaching the same old message. Yes, the same old message. ಅವರು ಏನಾದರೂ ಅನ್ಕೊಳ್ಳಿ, ಸಹೋದರ ಝಾಕ್ಗೆ ಬೇರೆ ಯಾವ ಸಂದೇಶ ಇಲ್ಲ, ಅವ್ರಿಗೆ ಒಂದೇ ಸಂದೇಶ ಇರುವಂತದ್ದು ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. Because that's what you need. ಯಾಕೆಂದ್ರೆ ನಿಮಗೆ ಅದರ ಅವಶ್ಯಕತೆ ಇದೆ. Supposing your mother makes idlis or dosas in the morning. ನಿಮ್ಮ ತಾಯಿ ಬೆಳಿಗ್ಗೆ ನಾಷ್ಟಕ್ಕೆ ಇಡ್ಲಿ ದೋಸೆಯನ್ನು ಮಾಡಿದ್ರೆ what do you say? ನೀವು ಏನು ಹೇಳ್ತೀರಾ? Oh mom, the same old food for the last so many years. ಬಹಳ ವರ್ಷಗಳಿಂದ ಅಮ್ಮ ನೀನು ಇದೇ ಉಪಹಾರನ ಮಾಡ್ತಾ ಇದೀಯಾ? Don't you get the same rice every day for lunch? ನೀವು ಪ್ರತಿ ದಿವಸ ಮಧ್ಯಾಹ್ನ ಊಟಕ್ಕೆ ಅದೇ ಅನ್ನ ಸಿಗುತ್ತಲ್ವಾ? It's not a question of new message. ಅದು ಹೊಸ ಪ್ರಸಂಗದ ವಿಷಯವಲ್ಲ. What is good for you? ಯಾವುದು ನಿಮ್ಮ ಅವಶ್ಯಕತೆ, ಯಾವುದು ಒಳ್ಳೆಯದು ನಿಮಗೆ. Real father and mother think of. ಈ ನಿಜವಾದ ತಂದೆ ತಾಯಿ ಅದನ್ನೇ ನೋಡುವಂತದ್ದು. That's what we need to understand. ಅದನ್ನೇ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಅವಶ್ಯವಾಗಿ. What is necessary for you? ಯಾವುದು ನಿಮಗೆ ಅವಶ್ಯಕತೆ ಇರುವಂತದ್ದು. That is what we seek to do. ಅದನ್ನ ನಾವು ಮಾಡಲಿಕ್ಕೆ ಇಷ್ಟಪಡ್ತೀವಿ. First clean the inside. ಮೊದಲು ನಿಮ್ಮ ಒಳ ಜೀವಿತವನ್ನ ಶುದ್ಧಿ ಮಾಡಿ. Then the outside. ನಂತರ ಹೊರಗಿನದನ್ನ. So in other words, it must come from the inside. ಅದು ನಮ್ಮ ಒಳಗಿನಿಂದ ಬರಬೇಕು. ಅದು ಪರಿಶುದ್ಧತೆ. That is just like sickness. ಇದು ಒಂದು ರೋಗ, ಕಾಯಿಲೆ ತರ. The sickness which is inside
is what produces sickness on the outside. ಆ ಒಂದು ಒಳಗೆ ಇರುವಂತ ಆ ಒಂದು ಕಾಯಿಲೆನೇ ನಮ್ಮ ಹೊರಗಿನ ಕಾಯಿಲೆಗೆ ಕಾರಣವಾಗಿರುತ್ತೆ. And if you only heal the outside, the inside will remain the same. ನೀವು ಹೊರಗಿನದನ್ನು ಮಾತ್ರ ನೀವು ಶುದ್ಧಿ ಮಾಡ್ತಾ ಇದ್ರೆ ನಿಮ್ಮ ಒಳಗಿನ ಅಶುದ್ಧತೆ ಹಾಗೆ ಉಳ್ಕೊಳ್ಳುತ್ತೆ. So a good doctor will heal the inside first. ಒಳ್ಳೆಯ ವೈದ್ಯನು ಏನು ಮಾಡ್ತಾನೆ, ನಿಮ್ಮ ಒಳಗಿನ ಶುದ್ಧತೆಯ ಬಗ್ಗೆ ಯೋಚನೆ ಮಾಡ್ತಾನೆ ಮೊದಲು. Because otherwise the sickness remains. ಇಲ್ಲ ಅಂದ್ರೆ ಹೊರಗಿನದು ಹಾಗೆ ಉಳ್ಕೊಂಡು ಬಿಡುತ್ತೆ. So that's the first lesson we need to learn about holiness. ಈ ಒಂದು ಮೊದಲ ಪಾಠವನ್ನ ಪವಿತ್ರತೆಯ ಬಗ್ಗೆ ನಾವು It ಕಲ್ತ್ಕೊಳ್ಬೇಕು. must begin on the inside. ಅದು ಏನಂದ್ರೆ ಮೊದಲು ನಮ್ಮ ಒಳಗಿನಿಂದ ಪ್ರಾರಂಭವಾಗಿ. That is the thing that must distinguish us from all the other people. ಅದು ನಮ್ಮ ಬೇರೆ ಎಲ್ಲಾ ಮನುಷ್ಯರಿಗಿಂತ ವ್ಯತ್ಯಾಸವಾಗಿರಬೇಕು. For example, the Bible says love one another. ದೇವರ ವಾಕ್ಯ ಹೇಳುತ್ತೆ ಒಬ್ಬರನ್ನೊಬ್ಬರು ಪ್ರೀತಿಸಿ ಅಂತ. But you know what the Bible says about that love? ಆ ಒಂದು ಪ್ರೀತಿಯ ಬಗ್ಗೆ ದೇವರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? It says in Romans chapter 12, ರೋಮ 12 ಹೀಗೆ ಹೇಳುತ್ತೆ, verse 9. 9ನೇ ವಚನ. What does it say? ಏನು ಹೇಳುತ್ತೆ? Let your love be without hypocrisy. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ ಅಂತ. Have you read that? ನೀವು ಓದಿದ್ದೀರಾ ಅದು? It's not just enough to love one another. ಒಬ್ಬರನ್ನೊಬ್ಬರು ಪ್ರೀತಿಸೋದೇ ಮುಖ್ಯ ಅಲ್ಲ. What is hypocritical love? ಒಂದು ಕಪಟವಾದ ಪ್ರೀತಿ ಅಂದ್ರೆ ಏನು? That means on the outside. ಅದರ ಅರ್ಥ ಏನಂದ್ರೆ ಅದು ಬರೀ ಹೊರಗಿನಿಂದ ತೋರಿಸ್ಕೊಳ್ಳುವಂತ. It's so nice to see you, brother, sister. ಸಹೋದರ ಸಹೋದರರೇ, ನಿಮ್ಮನ್ನ ನೋಡೋದು ಬಹಳ ನನಗೆ ಸಂತೋಷವಾಗುತ್ತೆ. I really love you. ನಾನು ನಿಜವಾಗ್ಲೂ ನಿಮ್ಮನ್ನ It's only in words. ಇದು ಕೇವಲ ಮಾತುಗಳ And ಮಾತ್ರ. inside you hate him. ಆದ್ರೆ ಒಳಗಡೆ ಆತನನ್ನ ನೀನು Or you ದ್ವೇಷಿಸ್ತೀಯ, speak evil about him. ನೀನು ಆತನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀಯ. So what is the important thing in love? ಪ್ರೀತಿಯಲ್ಲಿ ಬಹಳ ಮುಖ್ಯವಾದದ್ದು Some ಯಾವುದು? people say, oh, we must show a lot of love to others. ಕೆಲವರು ಹೇಳ್ತಾರೆ ನಾವು ಬಹಳಷ್ಟು ಪ್ರೀತಿಯನ್ನು ತೋರಿಸಬೇಕು ಬೇರೆಯವ್ರಿಗೆ ಅಂತ. Doesn't matter if you show only a little, but let it be without hypocrisy. ನೀವು ಬಹಳ ಚಿಕ್ಕದಾಗಿ ತೋರಿಸಿದ್ರು ಪರವಾಗಿಲ್ಲ, ಆದ್ರೆ ನಿಷ್ಕಪಟವಾಗಿರ್ಬೇಕು. That is like saying, ಅದು ಹೀಗೆ ಹೇಳಬಹುದು, if you are so poor ನೀವು that you can give only a little bit of food to your children, at least make sure there's no poison in it. ನೀವು ಬಹಳ ಬಡವರು, ನಿಮ್ಮ ಮಕ್ಕಳಿಗೆ ಕಡಿಮೆ ಆಹಾರವನ್ನು ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂದ್ರೆ, ಆದರೆ ಆ ಆಹಾರ ವಿಷಪೂರಿತವಾಗಿರಬಾರ್ದು. You are not so rich to give so much type of food to your children. ನಿಮ್ಮ ಮಕ್ಕಳಿಗೆ ಬಹಳಷ್ಟು ಆಹಾರವನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲದೆ ಇರಬಹುದು. Never mind. ಪರವಾಗಿಲ್ಲ, But let it be without poison. ಆದರೆ ಕಡಿಮೆಯಾಗಿ ಕೊಟ್ಟರು ಅದು So ವಿಷಪೂರಿತವಾಗಿರಬಾರ್ದು. it's not a question of how much love you show to other people. ಇದು ಮುಖ್ಯವಲ್ಲ ನಾವು ಎಷ್ಟು ಪ್ರೀತಿ ತೋರಿಸ್ತೀವಿ ಅಂತ. Is it completely free from hypocrisy? ಆದರೆ ಆ ತೋರಿಸುವಂತ ಕಡಿಮೆ ಪ್ರೀತಿ ನಿಷ್ಕಪಟವಾಗಿದೆಯಾ? Hypocrisy means you're pretending, it's not real. ಕಪಟತನ ಅಂದ್ರೆ ನಾವು ನಾಟಕ ಮಾಡುವಂತದ್ದು, ಅದು ನಿಜವಾದಲ್ಲ. My prayer is that all of you sitting here and all of your churches, you'll have love without hypocrisy. ನನ್ನ ಆಶೆ ನಿಮ್ಮ ಇಲ್ಲಿ ಕುಳಿತವ್ರಿಗೆ ಎಲ್ಲರಿಗೆ, ಸಭೆಯವರಿಗೆ ಎಲ್ಲರಿಗೂ ಏನಂದ್ರೆ ನಿಮ್ಮ ಪ್ರೀತಿ ನಿಷ್ಕಪಟವಾಗಿರಲಿ. That your holiness will be inside first. ನಿಮ್ಮ ಪವಿತ್ರತೆ ಮೊದಲನೇದಾಗಿ ಒಳಗಿನದಾಗಿರುತ್ತೆ. In your home first. ನಿಮ್ಮ ಮನೆಯಲ್ಲಿ ಮೊದಲಾಗಿರುತ್ತೆ. See, when Jesus told his disciples, you must be my witnesses all over the world. ಯೇಸು ಸ್ವಾಮಿ ನೀವು ನನಗಾಗಿ ಸಾಕ್ಷಿಗಳಾಗಿರಬೇಕು ಈ ಲೋಕದಲ್ಲಿ ಕಟ್ಟಕಡೆಗೆ ಅಂತ ಹೇಳಿದರು. See what he said in Acts chapter 1 and verse 8. ಅಪೊಸ್ತಲರ ಕೃತ್ಯ 1:8 ಹೀಗೆ ಹೇಳಿದರು, You shall receive power when the Holy Spirit has come upon you. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು And ಹೊಂದುವಿರಿ. you shall be my witnesses. ನೀವು ಎಲ್ಲ ನನಗೆ ಸಾಕ್ಷಿಗಳಾಗಿರುವಿರಿ. ಎಲ್ಲಿ? First of all in Jerusalem. ಮೊದಲು ಯೆರೂಸಲೇಮಿನಲ್ಲಿ. Because that's where you're living right now. ನೀವು ಅಲ್ಲೇ ಜೀವಿಸ್ತಾ ಇದ್ದೀರಾ ಇವಾಗ. And then the area surrounding Jerusalem, which is Judea. ಯೆರೂಸಲೇಮಿಗೆ ಸುತ್ತಿ ಇರುವಂತದ್ದು ಯೂದಾಯ. Then the next area Samaria. ಮುಂದೆ ಸಮಾರಿಯ ಸೀಮೆ. And then to the whole world. ನಂತರ ಭೂಲೋಕದ ಕಟ್ಟಕಡೆ. So where does it begin? ಎಲ್ಲಿ ಪ್ರಾರಂಭವಾಗುತ್ತೆ? Where you are living right now. ಇವಾಗ ಈ ಸಮಯದಲ್ಲಿ ನೀವು ಎಲ್ಲಿ ಜೀವಿಸ್ತಾ ಇದ್ದೀರಾ ಅಲ್ಲಿ. When we try to be witnesses for holiness, ನಾವು ಆ ಒಂದು ಪವಿತ್ರತೆಗೆ ಸಾಕ್ಷಿಯಾಗಿರ್ಬೇಕು ಅಂತ, where must it begin? ಎಲ್ಲಿ ಪ್ರಾರಂಭವಾಗಿರ್ಬೇಕು? In your home. ನಿಮ್ಮ ಮನೆಯಲ್ಲಿ.
That is Jerusalem. ಅದೇ ಯೆರೂಸಲೇಮ್ ಆಗಿದೆ. First of all, ಮೊಟ್ಟ ಮೊದಲು home. ನಿಮ್ಮ ಮನೆಯಲ್ಲಿ You must let the light of Christ shine brightly in your home. ನಿಮ್ಮ ಆ ಒಂದು ಕ್ರಿಸ್ತನ ಬೆಳಕು ನಿಮ್ಮ ಮನೆಯಲ್ಲಿ ಪ್ರಕಾಶಿಸುವಂತೆ ನೋಡ್ಕೊಳ್ಬೇಕು. Your husband, wife, children must see the glory of Jesus in your life. ನಿಮ್ಮ ಜೀವಿತದಲ್ಲಿ ಆ ಯೇಸುವಿನ ಪ್ರಕಾಶವನ್ನ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ನೋಡಬೇಕು. Your patience, ನಿಮ್ಮ ಒಂದು ಸಮಾಧಾನ, your goodness, ನಿಮ್ಮ ಒಳ್ಳೆಯತನ, the good way that you speak, ನೀವು ಸಮಾಧಾನವಾಗಿ ಒಳ್ಳೆಯದಾಗಿ ಮಾತಾಡುವಂತದ್ದು ಮಾತುಗಳು, humility, ನಿಮ್ಮ ಒಂದು ದೀನತೆ, the life of Jesus. ಆ ಒಂದು ಯೇಸುವಿನ ಜೀವಿತ Where? ಎಲ್ಲಿ? In your home. ನಿಮ್ಮ ಮನೆಯಲ್ಲಿ ಮೊದಲು. Then it can go to the next circle. ನಂತರ ಮುಂದಿನ ಸ್ತರಕ್ಕೆ ಹೋಗಬಹುದು. In your office, ನಿಮ್ಮ ಆಫೀಸ್ನಲ್ಲಿ, where you work. ನೀವು ಎಲ್ಲಿ ಕೆಲಸ ಮಾಡ್ತೀರೋ If ಅಲ್ಲಿ. you're a businessman, then in your business. ನೀವು ವ್ಯವಹಾರ ಮಾಡುವಂತರಾಗಿದ್ರೆ ನಿಮ್ಮ ವ್ಯವಹಾರಗಳಲ್ಲಿ. Jesus was a businessman up to the age of 30. ಯೇಸು ಸ್ವಾಮಿ ಒಬ್ಬ ವ್ಯಾಪಾರ ಮಾಡುವಂತವನಾಗಿದ್ದನು 30 ವರ್ಷದ. Good business. ಅವರು ಒಂದು ಬಡಗಿ ಕೆಲಸವನ್ನು ಮಾಡ್ತಾ ಇದ್ರು. Do you think he cheated anybody? ನೀವು ಯೋಚನೆ ಮಾಡ್ತೀರಾ ಆತನು ಮೋಸ ಮಾಡಿದನ ಯಾರಿಗಾದ್ರು? Do you think he borrowed money from somebody and never returned it? ಆತನು ಯಾರತ್ರನಾರು ಹಣ ತೆಗೆದುಕೊಂಡು ಹಿಂತಿರುಗಿ ಕೊಡ್ಲಿಲ್ವಾ? Do you think he gave somebody some cracked table or something and just covered it up so that they won't discover? ನೀವು ಅನ್ಕೊಂತೀರಾ ಆತನು ಯಾರಿಗೋ ಒಂದು ಮುರಿದ ಮೇಜನ್ನ ಮೇಲೆ ಬೇರೆ ಇದನ್ನ ಹಚ್ಚಿ ಕೊಟ್ಬಿಟ್ನು ಅಂತ? Do you think he told somebody this is the best wood in the world when it's not the best wood? ಆತನು ಯಾರಿಗಾದ್ರೂ ಹೇಳಿರ್ಬೋದಾ, ಓ ಇದು ಲೋಕದಲ್ಲಿರುವಂತ ಬಹಳ ಒಳ್ಳೆಯ ಮರ ಅಂತ ಅನ್ಬಿಟ್ಟು ಅದು ಒಳ್ಳೆಯ ಮರವಾಗಿಲ್ದೇ ಇದ್ರೆ? A lot of telling lies in business. ವ್ಯವಹಾರಗಳಲ್ಲಿ ಬಹಳ ಸುಳ್ಳು ಹೇಳುವಂಥದ್ದಿದೆ. You can't be a witness if you're not a witness in your business. ನಿಮ್ಮ ವ್ಯವಹಾರದಲ್ಲಿ ನೀವು ಸಾಕ್ಷಿಗಳಾಗಿಲ್ಲ ಅಂದ್ರೆ ನೀವು ಸಾಕ್ಷಿಗಳಾಗಲಿಕ್ಕೆ ಸಾಧ್ಯವಿಲ್ಲ. You got to be a witness in your home, ನಿಮ್ಮ ಮನೆಯಲ್ಲಿ ಸಾಕ್ಷಿಯಾಗಿ, in your business, ನಿಮ್ಮ ವ್ಯವಹಾರಗಳಲ್ಲಿ. then only we can think of the church. ನಂತರ ಮಾತ್ರ ನೀವು ಸಭೆಯ ಬಗ್ಗೆ ಯೋಚಿಸಿ. Then the rest of the world. ನಂತರ ಬೇರೆ ಸಭೆ. For many Christians, ಆದ್ರೆ ಬಹಳಷ್ಟು first time must be in the church. ಬಹಳಷ್ಟು ಕ್ರೈಸ್ತರಿಗೆ ಹೇಗಿದೆ ಅಂದ್ರೆ ನಾವು ಮೊದಲು ಸಭೆಯಲ್ಲಿ ಸಾಕ್ಷಿಯಾಗಿರ್ಬೇಕು, ಬೇರೆಯವರಿಗೆ ಕರಪತ್ರಗಳನ್ನ ಕೊಡಬೇಕು ಲೋಕದಲ್ಲಿ. What about your Jerusalem, your home? ನಾನು ಕೇಳ್ತೀನಿ, ನಿಮ್ಮ ಮನೆ ಯೆರೂಸಲೇಮ್ ಏನಾಗಿದೆ? What about your Judea, your office? ಒಂದು ಯುದಾಯ ಸೀಮೆ ನಿಮ್ಮ ಆಫೀಸ್ ಏನಾಗಿದೆ? You don't want to be a witness there? ಅಲ್ಲಿ ಸಾಕ್ಷಿಯಾಗಿರ್ಲಿಕ್ಕೆ ಇಷ್ಟ ಇಲ್ವಾ? You want to go out to the uttermost parts of the earth and be a witness? ಮೊದಲು ನೀವು ಲೋಕದ ಕಟ್ಟಕಡೆಗೆ ಹೋಗ್ಲಿಕ್ಕೆ ಸಾಕ್ಷಿಯಾಗಿರ್ಲಿಕ್ಕೆ, because there nobody knows how you're living. ಅಲ್ಲಿ ಯಾರಿಗೂ ಗೊತ್ತಿಲ್ಲ ನಿಮಗೆ ನೀವು ಮನೆಯಲ್ಲಿ ಹೇಗೆ ಜೀವಿಸ್ತಾ ಇದ್ದೀರಾ ಅಂತ. That is not true holiness. ಅದು ನಿಜವಾದ ಪವಿತ್ರತೆಯಲ್ಲ. We don't want revival of that type of false holiness. ಅಂತ ಒಂದು ಸುಳ್ಳು ಪವಿತ್ರತೆಯ ಒಂದು ಜೀವನ ನಮಗೆ ಬೇಡ. So please learn one lesson right at the beginning. ಇಲ್ಲಿ ಪ್ರಾರಂಭದಲ್ಲಿ ಮುಖ್ಯವಾದ ಒಂದು ಪಾಠವನ್ನು ಕಲಿಯೋಣ. First, clean the inside. ಮೊದಲು ಒಳಭಾಗವನ್ನು ಶುಚಿ ಮಾಡೋಣ. Let your witness begin in your home. ನಿಮ್ಮ ಸಾಕ್ಷಿ ನಿಮ್ಮ ಮನೆಯಲ್ಲಿ ಪ್ರಾರಂಭವಾಗಲಿ. And in your place of work. ನಿಮ್ಮ ಕೆಲಸದ ಸ್ಥಳದಲ್ಲಿ. In your money dealings. ನಿಮ್ಮ ಹಣದ ವ್ಯವಹಾರಗಳಲ್ಲಿ. In your neighbors. ನಿಮ್ಮ ಹೊರೆಯವರಲ್ಲಿ. That they know that you're a humble person. ಅವರಿಗೆ ಗೊತ್ತಿದೆ ಈತನು ದೀನ ಮನುಷ್ಯನು ಅಂತ. May not become Christians, they may not believe in your Christianity. ಅವರು ಕ್ರೈಸ್ತರಾಗದೇ ಇರಬಹುದು, ನಿಮ್ಮ ಕ್ರೈಸ್ತತ್ವದಲ್ಲಿ ಅವ್ರ ನಂಬಿಕೆ ಇಡದೇ ಇರಬಹುದು. But you should not have a testimony that you're a quarrelsome type of neighbor. ನಿಮಗೆ ಈ ಒಂದು ಜಗಳ ಮಾಡುವಂತ ನೆರೆಯವನು ಅಂತ ಒಂದು ಸಾಕ್ಷಿ ಇರಬಾರ್ದು. That we don't fight with people. ನಾವು ಯಾರೊಂದಿಗೂ ಜಗಳ ಮಾಡೋದಿಲ್ಲ. This is true holiness. ಇದು ನಿಜವಾದ ಪವಿತ್ರತೆ. It begins on the inside. ಅದು ಒಳಗಿನಿಂದ ಪ್ರಾರಂಭವಾಗುತ್ತೆ. And that is why you cannot have this unless you ask God to fill you with the Holy Spirit inside. ಮೊದಲು ಪವಿತ್ರಾತ್ಮನು ನಿಮ್ಮಲ್ಲಿ ತುಂಬಬೇಕು ಅಂತ ನೀವು ಕೇಳಿಕೊಳ್ಳದೇನೆ ಇದು ಪ್ರಾರಂಭವಾಗೋದಿಲ್ಲ. That's why nobody in the Old Testament could have this holiness. ಈ ಒಂದು ಪವಿತ್ರತೆ ಹಳೆ ಒಡಂಬಡಿಕೆಯಲ್ಲಿ ಯಾರಿಗೂ ಸಾಧ್ಯವಾಗಲಿಲ್ಲ. Because they could not be filled with the Holy Spirit. ಯಾಕಂದ್ರೆ ಅವರು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಿಲ್ಲ. You read the Old Testament, such a lot of good teachings are there. ಹಳೆ ಒಡಂಬಡಿಕೆಯನ್ನ ನೀವು ನೋಡಿ ಎಷ್ಟು ಒಳ್ಳೆಯ ಬೋಧನೆಗಳಿದೆ. But all those good teachings could not make them holy. ಆ ಎಲ್ಲಾ ಒಳ್ಳೆಯ ಬೋಧನೆಗಳು ಅವರನ್ನ ಪವಿತ್ರರನ್ನಾಗಿ ಮಾಡಲಿಲ್ಲ. Cleaning a pig.
ಇದು ಒಂದು ಹಂದಿಯನ್ನ ಶುದ್ಧಿ ಮಾಡಿಸಿದ ಹಾಗೆ. What they needed was a change of nature. ಅವ್ರಿಗೆ ಏನು ಅವಶ್ಯಕತೆ ಇತ್ತು ಅಂದ್ರೆ ಅವರ ಸ್ವಭಾವ That's why we ಬದಲಾಗಬೇಕಾಗಿತ್ತು. tell people you must be born again. ಅದರಿಂದ ನಾವು ಜನರಿಗೆ ಹೇಳ್ತೀವಿ, ನೀವು ಮೊದಲು ಹೊಸದಾಗಿ You must have ಹುಟ್ಟಬೇಕು ಅಂತ. an inward change where Jesus comes inside, ಯೇಸು ಬಂದು ಒಳಗಡೆನ ಬದಲಾವಣೆಯನ್ನು ಮಾಡುವಂತದ್ದು ನಿಮಗೆ ಅವಶ್ಯಕತೆ ಇದೆ. gives you his Holy Spirit, ಆತನ ಪವಿತ್ರಾತ್ಮನನ್ನು and ಆತನು fills ಕೊಡ್ತಾನೆ. you with his Holy Spirit, ಆತನ ಪವಿತ್ರಾತ್ಮನಿಂದ ತುಂಬಿಸ್ತಾನೆ. makes you holy inside first. ಮೊದಲು ನಿಮ್ಮ ಒಳ ಜೀವಿತವನ್ನ ಪವಿತ್ರ ಮಾಡ್ತಾನೆ. Let's pray. ಪ್ರಾರ್ಥಿಸೋಣ. Heavenly Father, ಪರಲೋಕ ತಂದೆಯವರಿಗೆ help everyone here to understand this simple truth. ಈ ಒಂದು ಸರಳ ಸತ್ಯವನ್ನ ಪ್ರತಿಯೊಬ್ಬರಿಗೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ Not ಮಾಡಿ. most of the people, but everyone. ಬಹಳಷ್ಟು ಜನ ಅಲ್ಲ, ಎಲ್ಲರಿಗೂ That we shall all understand this. ನಾವು ಎಲ್ಲರೂ ಅರ್ಥ That ಮಾಡ್ಕೊಳ್ಳಿಕ್ಕೆ the only real holiness has to begin inside first. ಮುಖ್ಯವಾಗಿ ಮೊದಲ ಸತ್ಯವಾದ ಒಂದು ಪವಿತ್ರತೆ ನಮ್ಮ ಒಳಗಿನ ಜೀವಿತದಲ್ಲಿ ಪ್ರಾರಂಭವಾಗಿ. Pray in Jesus' name. ಯೇಸು ಸ್ವಾಮಿಯ ಹೆಸರಲ್ಲಿ ಪ್ರಾರ್ಥಿಸ್ತೀನಿ.